ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ನನ್ನನ್ನು ಕಲಾವಿದ ಮಾಡಬೇಕು ಅಂತಾರೆ. ನಾನು ಅದಕ್ಕೆ ವಿರುದ್ಧ. ನಾನು ಬೇಡ ಅಂತೀನಿ. ನನಗೆ ನಂಬಿಕೆ ಬರ್ತಾ ಇಲ್ಲ ಅಂತ ಅನ್ನೋದ್ರಲ್ಲಿ ನಾನು ಹೆಂಗ್ರಿ ನಾನು ಟ್ರೈ ಮಾಡಲಿ. ನಮ್ಮಪ್ಪ ನಮ್ಮ ಅಪ್ಪಂಗೂ ನನಗೂ ಬಲೇ ತಿಕ್ಕಾಟ ಈ ವಿಚಾರದಲ್ಲಿ. ಮಾಡಲೇಬೇಕು ಅಂತ ಅನ್ನೋವಂಥದ್ದು ಬರುತ್ತೆ. ಅದೇ ಒಂದೇ ಕಾರಣಕ್ಕೆ ಮನೆ ಬಿಟ್ಟು ಹೋಗ್ತೀನಿ. ನಾನು ಮನೆ ಬಿಟ್ಟು ಹೋಗೋ ಟೈಮಲ್ಲಿ ನನ್ನ ಜೋಬಲ್ಲಿ 1,000 1,500 ದುಡ್ಡಿರುತ್ತೆ ನನಗೆ. ಅದು ನನಗೆ ಅಲ್ಲಿಂದನೇ ಶುರು ಮಾಡಬೇಕು ನನ್ನ ಲೈಫನ್ನ ಅಂತ ಅನ್ನೋವಂಥದ್ದು ನನ್ನ ತಲೆಗೆ ಬರುತ್ತೆ. ನನ್ನ ಲೈಫು ನಾನು ಕಟ್ಕೋಬೇಕು ಲೈಫ್ ಅದನ್ನ ಅಂತ ಅನ್ನೋವಂಥದ್ದು. ಅದು ನಾಳೆ ಹೀರೋ ಆಗ್ತೀನಿ, ಇನ್ನೇನೋ ಆಗ್ತೀನಿ, 1 ಕೋಟಿ ಸಂಪಾದನೆ ಮಾಡ್ತೀನಿ ಅಲ್ಲ. ನಾಳೆ ಊಟ ಅದು ನನ್ನದಾಗಿದ್ರೆ ಅದಕ್ಕಿಂತ ದೊಡ್ಡ ಗೆಲುವು ಇನ್ಯಾವುದೂ ಇಲ್ಲ ಅಂತ ಅನ್ನೋವಂಥದ್ದು ನನಗೆ. ನಾಳೆ ಊಟ ನನ್ನದಾಗಿರಬೇಕು ಅಂತ ಅನ್ನೋವಂಥದ್ದು. ನಾಳೆ ನನ್ನ ತಟ್ಟೆಯಲ್ಲಿ ಬರುವಂಥ 2 ಇಡ್ಲಿ ನನ್ನದಾಗಿರಬೇಕು ಅಂತ ಅನ್ನೋವಂಥದ್ದು. ಫಸ್ಟ್ ಟೈಮ್ ನನ್ನ ದುಡಿಮೆ ಆದ ನಂತರ ನನ್ನ ತಟ್ಟೆಗೆ ಅನ್ನ ಬರುತ್ತೆ ಗೊತ್ತಾ. ನನ್ನ ತಟ್ಟೆಯ ನನ್ನ ಅನ್ನ ಅಂತ ಅನ್ನೋವಂಥ ಒಂದು ಭಾವನೆ ಇದೆ ಗೊತ್ತಾ. ಅದು ನನಗೆ ಯಾವ ಆಸ್ಕರ್ ಅವಾರ್ಡು ನನಗೆ ಅದು ಖುಷಿ ಕೊಡಲ್ಲ ರೀ. ನನಗೆ ಎಲ್ಲ ಬಾಗಿಲುಗಳು ಮುಚ್ಕೊಂಡು ಹೋಗ್ಬಿಡುತ್ತೆ ಬದುಕಲ್ಲಿ. ಇದನ್ನ ಮಾಡ್ತೀನಿ ಅದು ಫೇಲು, ಅದನ್ನ ಮಾಡ್ತೀನಿ ಅದು ಫೇಲು, ಇದನ್ನ ಮಾಡ್ತೀನಿ ಅದನ್ನ ಫೇಲು, ಎಂಥದ್ದು ಇಲ್ಲ. ಒಂದು ಬಾಗಿಲು ಮಾತ್ರ ತೆಗೆದಿರುತ್ತೆ, ಅದು ಕರೀತಾ ಇರುತ್ತೆ ನನ್ನನ್ನು. ನಾನು ಅನಿವಾರ್ಯವಾಗಿ ಅದನ್ನು ಮಾಡಲೇಬೇಕಾಗತ್ತೆ. ಅದು ಹೊಟ್ಟೆಪಾಡಿಗೋಸ್ಕರ ಅನಿವಾರ್ಯವಾಗಿ ಆ ಬಾಗಿಲ ಒಳಗಡೆ ನಾನು ಬರ್ತೀನಿ. ಬಂದ ನಂತರ ಒಂದು ಬದುಕು ಸ್ಟಾರ್ಟ್ ಆಯ್ತು. ಅದೆಲ್ಲ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಕಣ್ಮುಂದೆನೆ ಇರುವಂತ ಬದುಕದು. ಫಸ್ಟ್ ಟೈಮ್ ಒಂದು ಸಿನಿಮಾದ ವಿಚಾರಕ್ಕೆ ಕಂಠೀರವ ಸ್ಟುಡಿಯೋ ಒಳಗಡೆ ಹಿಂಗ್ ಬಂದೆ ರೀ. ನಾನು ಹಿಂಗ್ ಬಂದ ತಕ್ಷಣ ಕಂಠೀರವ ಸ್ಟುಡಿಯೋ ನನಗೆ ಹೆಂಗ ಅನಿಸ್ತು ಅಂತಂದ್ರೆ, ಇಲ್ಲಿ ಇವತ್ತು ನನ್ನ ಕೆಲಸ ಶುರು ಆಗ್ತಾ ಇದೆ ಅಂತ ಅನ್ನೋವಂಥದ್ದು ಬಂತು ಗೊತ್ತಾ. ಇದು ಒಳಗಡೆ ನಾನು ಬರೀ ಸ್ಟುಡಿಯೋಗೆ ಅಂತ ಬಂದಿಲ್ಲ, ಒಂದು ದೇವಸ್ಥಾನದ ತನಕ ಬಂದೆ ನಾನು. ಇದು ನನಗೆ ಯಾವತ್ತಿಗೂ ಕೂಡ ಈ ಸ್ಥಾನ, ಈ ಸ್ಟುಡಿಯೋ, ಈ ಕಂಠೀರವ ಇದೆಯಲ್ಲ, ಇದೊಂದು ದೇವಸ್ಥಾನ ನನಗೆ. ಇಲ್ಲಿ ಎದುರುಗಡೆ ಒಂದು ದೊಡ್ಡ ಮರ ಇದೆ. ಇದೇ ಆಲದ ಮರದ ಕೆಳಗೆ ನಮ್ಗಳಿಗೆ ಅವಾಗ ಲೈನಲ್ಲಿ ನಿಂತ್ಕೋಬೇಕು, ತಟ್ಟೆ ಹಿಡ್ಕೊಂಡು ಅನ್ನ ಹಾಕಿಸ್ಕೊಂಡು ಅದೇ ಮರದ ಕೆಳಗೆ ಊಟ ಮಾಡಬೇಕು. ಅದಾದ ನಂತರ ಇನ್ನೊಂದ್ಸಲ ಲೈನ್ ಬರುತ್ತೆ. ಅದು ಬಂದು ಸಾಯಂಕಾಲ ನಮಗೆ ಬಾಟ ಕೊಡ್ತಾರಲ್ಲ, ಕನ್ವಿನ್ಸ್ ಕೊಡ್ತಾರಲ್ಲ, ಆ ಕನ್ವಿನ್ಸ್ ಇಂದು ಒಂದು ಚೀಟಿ ಇರುತ್ತೆ ನಮ್ಮ ಹತ್ರ. ಆ ಚೀಟಿ ಕೊಟ್ರೆ 50 ರೂಪಾಯಿ ಕೊಡ್ತಾರೆ ನನಗೆ. ಅದೇ ಮರದ ಕೆಳಗೆ ಅದು ಸಾಕ್ಷಿ ಆಗಿರೋವಂಥದ್ದು. ಆ ಮರದ ಕೆಳಗಿನ ಪಕ್ಕದಲ್ಲಿ ಈ ಥರದ್ದೊಂದು ಆಗುತ್ತೆ ಇವತ್ತು ಅಂತ ಅನ್ನೋವಂಥದ್ದು ಇದೆ ಗೊತ್ತಾ. ಇದಕ್ಕಿಂತ ಶರಣ್ಗೆ ಜರ್ನಿ ಇದೆ ಗೊತ್ತಾ. ಜಿಯೋಗ್ರಫಿಕಲ್ ಜರ್ನಿ ಫ್ಯೂ ಮೀಟರ್ಸ್ ಅಷ್ಟೇ. ಇವತ್ತು ನನ್ನ ಜರ್ನಿಗೆ ಸಾರ್ಥಕತೆ ತಂದುಬಿಟ್ರಿ ರೀ ನೀವು. ದೊಡ್ಡ ಸಲಾಮ್ ನಿಮಗೆ. ನಾನು ಏನನ್ನೂ ಮಾಡಿಲ್ಲ ಅಂತಾನೆ ನನಗೆ ಯಾವಾಗ್ಲೂ ಸತ್ಯ. ನಾನು ರಾತ್ರಿ ಮಲಗ್ಬೇಕಾರೆ ನೀನೇನೋ ಮಾಡಿದೆ ಅಂತಂದ್ರೆ ನಾನು ಏನೂ ಮಾಡಿಲ್ಲ ಅಂತಾನೆ ಹೇಳುತ್ತೆ ನನ್ನ ಕಾನ್ಫಿಡೆನ್ಸ್. ಅದು ಅಲ್ಲಿ ಕರ್ಕೊಂಡ್ಬಂದು ಕ್ಲಾಪ್ ಮಾಡಿದ್ರು ನೋಡ್ರ. ಕ್ಲಾಪ್ ಮಾಡುವಂತ ಟೈಮಲ್ಲಿ ಯಾರು ಏನಂದ್ರೆ ಹೇಳಿ, ನೀನ್ ಹೀರೋ ಆಗ್ತೀಯ ಕಣೋ. ಅದು ಕೂಡ ನಾನು ಆಗಿದ್ದಲ್ಲ, ಅಲ್ಲಿ ಕೂತಿದಾರೆ ನೋಡ್ರಿ ಅಲ್ಲಿ. ಅಂತವ್ರೆಲ್ಲ ಮಾಡಿರೋದು ನನ್ನನ್ನ. ನನಗೇನೋ ಗೊತ್ತಿಲ್ಲ, ಅದೃಷ್ಟ ನನಗೆ. ಮೊದಲನೇ ಸಿನಿಮಾ, 2ನೇ ಸಿನಿಮಾದಲ್ಲಿ ರಮೇಶ್ ಅಂತವರ ಮಹಾನ್ ನಟರ ಜೊತೆಯಲ್ಲಿ ಆಕ್ಟ್ ಮಾಡುವಂತ ಅವಕಾಶ ಸಿಗುತ್ತೆ ರೀ ನನಗೆ. ನನ್ನನ್ನು ಹೊಸಬನ್ ತರ ನೋಡ್ಲಿಲ್ಲ. ಸಾಕತ್ತ ಮಾಡ್ತೀರಿ ನೀವು ಅಂತಾನೆ ಹಿಂಗ್ ಬೆನ್ ತಟ್ಟಿದ್ರು ಗೊತ್ತಾ. ಆ ಬೆನ್ ತಟ್ಟಿದ ಫೋರ್ಸ್ ಎಲ್ಲಿ ತನಕ ಇತ್ತು ಅಂತಂದ್ರೆ 25 years ಆಯ್ತು ಇವತ್ತು ನಾನು ಬಂದು ಇಲ್ಲಿ ತನಕನೂ ಕೂಡ.